ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಮಹತ್ವದಂತಹ ಮೀಟಿಂಗ್ ನಡೆಯಿತು. ಕೆಲವು ವಿಚಾರಗಳು ಇಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ. ಹಾಗಾದರೆ ಯಾವ ವಿಚಾರಗಳನ್ನ ಶಾಸಕರು ಪ್ರಸ್ತಾಪ ಮಾಡಿದರು? ಸಿಎಲ್ಪಿ ಸಭೆ ಸಾಕಷ್ಟು ಪರ ವಿರೋಧಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾದರೆ ಸಭೆಯಲ್ಲಿ ಡಿಸಿಎಂ ಮತ್ತು ಸಿಎಂಗೆ ಎದುರಾದಂಥ ಪ್ರಶ್ನೆಗಳೇನು? ಕೆಲವು ಶಾಸಕರು ಅಸಮಾಧಾನಗೊಂಡು ಹೊರ ಹೋಗಿದ್ಯಾಕೆ ಅನ್ನೋದು ಈಗ ಕಾಂಗ್ರೆಸ್ ಪಡಸಾಲೆಯಲ್ಲೇ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಸಿಎಲ್ಪಿ ಸಭೆ ಆಯಿತು. ಆ ಸಭೆಯಲ್ಲಿ ಸಿಎಂ ಹಾಗೆ ಡಿಸಿಎಂಗೆ ಹಲವು ಪ್ರಶ್ನೆಗಳು ಎದುರಾದವು. ಕೆಲವು ಶಾಸಕರು ಅಸಮಾಧಾನಗೊಂಡು ಹೊರ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಈಗ ಸರ್ಕಾರಕ್ಕೆ 138 ಶಾಸಕರ ಬೆಂಬಲ ಇದೆ. ಸರ್ಕಾರ ಬಹಳ ಸುಭದ್ರವಾಗಿದೆ. ಆದರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮುಂದೆನೆ ಹಲವು ಶಾಸಕರು ಗರಂ ಆದರು. ಯಾಕೆ ಅಂತ ಹೇಳಿದ್ರೆ ಇಲಾಖೆಯಲ್ಲಿ ಕೆಲಸ ಆಗ್ತಾ ಇಲ್ಲ, ಫೈಲ್ ಮೂವ್ ಆಗ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರು ಬಂದರೆ ನೀವು ನಗಾಡ್ಕೊಂಡು ಮಾತಾಡ್ತೀರಿ, ಅವ್ರಿಗೆ ಸಿಗ್ನೇಚರ್ ಮಾಡಿ ಕಳಿಸ್ತೀರಿ. ನಾವು ನಿಮ್ಮ ಪಕ್ಷದವರು, ನಿಮ್ಮ ಮನೆಯವರು, ನಮಗೆ ಮಾಡಲ್ವಾ ನೀವು? ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ ನಮಗೆ, ಏನು ಉತ್ತರ ಕೊಡೋಣ? ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಬಜೆಟ್ನಲ್ಲಿ ಏನು ಕೊಟ್ರಿ ನೋಡಿ, ಕೆಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ವಿಶೇಷ ಅನುದಾನ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಕೆಲ ಶಾಸಕರು ಪ್ರಸ್ತಾಪ ಮಾಡಿದರು. ನಮಗೆ ವಿಶೇಷ ಅನುದಾನ ಇಲ್ಲ, ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ವರ್ಗಾವಣೆ ಕೋರಿ ಪತ್ರ ಬರೆದ್ರೆ ಸಚಿವರು ಸ್ಪಂದಿಸ್ತಾ ಇಲ್ಲ. ಕಳೆದ ಸಿಎಲ್ಪಿ ಸಭೆಯಲ್ಲೂ ಕೂಡ ತಮ್ಮ ಗಮನಕ್ಕೆ ನಾವು ತಂದಿದ್ವಿ, ಭರವಸೆ ಕೊಟ್ರಿ ಮುಖ್ಯಮಂತ್ರಿಗಳೇ, ಆದರೆ ಸಮಸ್ಯೆಯನ್ನು ಸರಿಪಡಿಸಲಿಲ್ಲ. ಲಾಸ್ಟ್ ಟೈಮೇ ಸಿಎಲ್ಪಿ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಸಿಎಂ ಹಾಗೆ ಡಿಸಿಎಂ ನಡುವೆ ಕೆಲವು ಶಾಸಕರು ಬೇಸರವನ್ನು ಹೊರಹಾಕಿದ್ದಾರೆ. ಸಭೆಯಿಂದ ಕೆಲವರು ಹೊರಗೆ ಬಂದೇ ಬಿಟ್ರು. ಯಾಕಂದರೆ ಇದೆಲ್ಲ ಸಾಲ್ವ್ ಆಗುವಂತಹ ವಿಚಾರ ಅಲ್ಲ ಅಂತ. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ, ಹೌದು. ಅದರ ಜೊತೆಗೆ ನಮ್ಮ ಕಡೆಗೂ ಕೂಡ ಗಮನ ಕೊಡಿ. ಗ್ಯಾರಂಟಿ ಒಂದೇ ಅಭಿವೃದ್ಧಿ ಅಲ್ಲಬಲ್ಲ. ಕ್ಷೇತ್ರದಲ್ಲಿ ರಸ್ತೆ ಆಗ್ತಾ ಇಲ್ಲ, ಕುಡಿಯ ನೀರು ಕೊಡೋಕ್ಕಾಗ್ತಾ ಇಲ್ಲ, ಕೆರೆಗಳ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಜನರಿಗೆ ನಾವು ಹೇಗೆ ಸ್ಪಂದಿಸ್ಬೇಕು, ಹೇಗೆ ಉತ್ತರ ಕೊಡಬೇಕು? 8,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಆಯ್ತಪ್ಪ, ಬಜೆಟ್ನಲ್ಲಿ ಪುಸ್ತಕದಲ್ಲಿ ಅದನ್ನು ಉಲ್ಲೇಖ ಮಾಡೋಕ್ಕಾಗಲಿಲ್ಲ, ಕೊಡ್ತೀವಿ ಬಿಡಿ. ಈ ಹಿಂದೆನೂ ಕೂಡ ಹೇಳಿದ್ರಿ, ಆದರೆ ನಮಗೆ ಬಂದು ಅನುದಾನ ಮುಟ್ಟಿಲ್ಲ. ನೀವು ಅದೇ BJP JDS ಶಾಸಕರಿಗೆ, ನಿಮ್ಮ ಜೊತೆ ಚೆನ್ನಾಗಿರೋರಿಗೆ ಹಣವನ್ನು ಬಿಡುಗಡೆ ಮಾಡ್ತೀರಿ, ನಮಗೆ ಯಾಕೆ ಕೊಡಲ್ಲ? ಈ ರೀತಿಯಾಗಿ ಕೆಲ ಶಾಸಕರು ಬಹಳ ಬೇಸರದಿಂದಲೇ ಪ್ರಶ್ನೆ ಮಾಡಿ ಕೆಲವೊಬ್ಬರು ಅರ್ಧಕ್ಕೆ ಎದ್ದು ಹೋದಂತಹ ಪ್ರಸಂಗ ಕೂಡ ನಡೀತು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಈಗ ಸಿಎಲ್ಪಿ ಸಭೆಯಲ್ಲಿ ಬಹಳ ಬೇಸರದಿಂದಲೇ ಕೆಲ ಶಾಸಕರು ಹೊರ ನಡೆದರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ, ಜನರಿಗೆ ಸ್ಪಂದಿಸೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ನೀವು BJP JDSನವ್ರು ಕೊಟ್ಟ ಪ್ರಾಧಾನ್ಯತೆ ಸ್ವಪಕ್ಷದ ಶಾಸಕರಿಗೆ ಕೊಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನಗಳು ಅಲ್ಲಿ ಭುಗಿಲೆದ್ದುವಂತೆ. ಮುಖ್ಯಮಂತ್ರಿಗಳು ಹೇಗೆ ಅವ್ರನ್ನ ಸಮಾಧಾನ ಮಾಡಿದ್ರು ಅನ್ನೋದು? ಪ್ರಭು, ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸಿದ್ರು. ಯಾಕೆಂದ್ರೆ ಪ್ರಸಕ್ತ ಅಧಿವೇಶನ ನಡೀತಾ ಇರೋದ್ರಿಂದ, ಬಜೆಟ್ ಈಗಾಗಲೇ ಮಂಡನೆ ಆಗಿರೋದ್ರಿಂದ ಬಜೆಟ್ ಮೇಲಿನ ಚರ್ಚೆಗಳು ಇವತ್ತಿನಿಂದ ಶುರುವಾಗತ್ತೆ. ಪ್ರತಿಪಕ್ಷಗಳು ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಪ್ರಶ್ನೆಗಳನ್ನ ಎತ್ತುವಂತ ಸಾಧ್ಯತೆಗಳಿದೆ. ಸೊ ಆ ಕಾರಣಕ್ಕೆ ಸಚಿವರು ಮತ್ತೆ ಶಾಸಕರಿಗೆ ಪ್ರತಿಪಕ್ಷಗಳು ಎತ್ತುವಂತಹ ಪ್ರಶ್ನೆಗಳಿಗೆ ಸರಿಯಾದಂತ ಸಮರ್ಥವಾದಂತ ಉತ್ತರವನ್ನ ಕೊಟ್ಟು ಅವರ ಬಾಯಿಯನ್ನ ಮುಚ್ಚಿಸಬೇಕು ಅಂತೇಳಿ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಶಾಸಕರಿಗೆ ಅನುದಾನವನ್ನ ಕೊಟ್ಟಿಲ್ಲ, ಬಜೆಟ್ ಘೋಷಣೆ ಆಗಿದೆ. ಹಿಂದೆ ಕಳೆದ ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ರು, ಬಜೆಟ್ ನಲ್ಲಿ ನಿಮ್ಗೆ ನ್ಯಾಯವನ್ನ ಕೊಡ್ತೇವೆ, ನಿಮ್ಮ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಬಜೆಟ್ ನಲ್ಲಿ ಕೆಲವು ಕ್ಷೇತ್ರಗಳಿಗೆ ವಿಶೇಷ ಅನುದಾನ, ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಏನಿದೆ ಅದನ್ನ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಆದ್ರೆ ವಿಶೇಷ ಪ್ಯಾಕೇಜ್ಗಳನ್ನ ಕೆಲವು ಶಾಸಕರು ಕೇಳಿದ್ರು. ನಮ್ಮ ಕ್ಷೇತ್ರಕ್ಕೆ ಇಂತಹ ನೀರಾವರಿ ಯೋಜನೆಗಳು ಬೇಕು, ನಮ್ಮ ಕ್ಷೇತ್ರಕ್ಕೆ ಇಂತಹ
ವಸತಿ ಕಟ್ಟಡಗಳು ಬೇಕು, ಹಾಸ್ಟೆಲ್ಗಳು ಬೇಕು, ಆಸ್ಪತ್ರೆಗಳು ಬೇಕು ಅಂತೇಳಿ ವಿಶೇಷ ಮನವಿಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ರು. ಈ ವಿಶೇಷ ಬೇಡಿಕೆಗಳನ್ನ ಕೆಲವು ಕ್ಷೇತ್ರಗಳಿಗೆ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರೆ, ಕೆಲವು ಕ್ಷೇತ್ರಗಳಿಗೆ ಘೋಷಣೆಯನ್ನ ಮಾಡಿಲ್ಲ. ಹಾಗಾಗಿ ಆ ಕ್ಷೇತ್ರದ ಶಾಸಕರು ಅಸಮಾಧಾನಗೊಂಡಿದ್ರು. ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೇರವಾಗಿ ಅವರು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಕಳೆದ CLP ಸಭೆಯಲ್ಲಿ ನೀವು ನಮ್ಗೆ ಭರವಸೆಯನ್ನ ಕೊಟ್ರಿ, ಅನುದಾನವನ್ನ ಬಿಡುಗಡೆ ಮಾಡ್ತೇವೆ, ವಿಶೇಷ ಪ್ಯಾಕೇಜ್ಗಳನ್ನು ಕೂಡ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರಿ. ಆದ್ರೆ ಬಜೆಟ್ ನಲ್ಲಿ ನಮ್ಮ ಕ್ಷೇತ್ರಗಳಿಗೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಆಶ್ರಯ ಯೋಜನೆಯ ಮನೆಗಳನ್ನ ನಮ್ಗೆ ಕೊಡ್ತಾ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಬಡವರಿಗೆ ಮನೆಗಳನ್ನ ಕಟ್ಕೊಡೋದಕ್ಕಾಗ್ತಾ ಇಲ್ಲ. ಈ ಬಾರಿ ಆದ್ರೂ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು, ವಿಶೇಷ ಪ್ಯಾಕೇಜ್ ಅನ್ನ ಈಗ್ಲಾದ್ರೂ ನೀವು ಘೋಷಣೆ ಮಾಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಹಾಗೆ ಮಂತರಗೌಡ ಅವರು ಕೂಡ ಈ ವಿವಿ ಸಂಬಂಧಪಟ್ಟಂತೆ ವಿಶ್ವವಿದ್ಯಾನಿಲಯಗಳನ್ನು 9 ವಿವಿಗಳನ್ನ ಈಗ ಸರ್ಕಾರ ಮುಚ್ಚೋದಕ್ಕೆ ಹೊರಟಿದೆ. ಯಾಕೆಂದ್ರೆ ಅಲ್ಲಿ ಸ್ಟೂಡೆಂಟ್ಗಳು ಇಲ್ಲ, ಉಪನ್ಯಾಸಕರು ಹೋಗ್ತಾ ಇಲ್ಲ. ಜೊತೆಗೆ ಹಿಂದೆ ಬಿಜೆಪಿ ಸರ್ಕಾರ ಕೇವಲ ಘೋಷಣೆಯನ್ನ ಮಾಡಿ ಹೋಗಿದೆ, ಯಾವುದೇ ಹಣವನ್ನ ಅದಕ್ಕೆ ಮೀಸಲಿಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ 9 ವಿವಿಗಳನ್ನ ಮುಚ್ಚೋದಕ್ಕೆ ಹೊರಟಿದೆ. ಈ ವಿವಿಗಳನ್ನ ಮುಚ್ಚಿದ್ದೆ ಆದ್ರೆ ನಮ್ಗೆ ಸಾಕಷ್ಟು ಹೊಡೆತ ಬೀಳುತ್ತೆ. ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ನಮ್ಮ ಮತದಾರರು. ಹಾಗಾಗಿ ನೀವು ಇದನ್ನ ಮುಚ್ಚಬಾರದು ಅನ್ನುವಂತ ಡಿಮ್ಯಾಂಡ್ ಅನ್ನ ಕೆಲವು ಶಾಸಕರು ಮುಂದಿಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಲವರು ಪ್ರಸ್ತಾಪವನ್ನ ಮಾಡಿ 7-8 ಶಾಸಕರು CLP ಸಭೆಯಿಂದ ಹೊರಹೋಗಿರುವಂತದ್ದು ಕೂಡ ನಿನ್ನೆ ಆಗಿದೆ ಪ್ರಭು. ಹಾಗಾಗಿ 8,000 ಕೋಟಿ ರೂಪಾಯಿಗಳನ್ನ ಹಣ ಇದೆ, ಅದರಲ್ಲಿ ನಿಮ್ಗೆ ನಿಮ್ಮ ಕ್ಷೇತ್ರಗಳ ಸಮಸ್ಯೆಗಳಿಗೆ ನಾವು ಅದನ್ನ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಶಾಸಕರು ಕೂಡ ಒಪ್ಪಿದ್ದಾರೆ. ಆದ್ರೆ ಎದ್ದು ಹೊರಹೋದಂತವ್ರು ಮತ್ತೆ ವಾಪಸ್ ಆಗದೆ ಇರುವಂತದ್ದು, ಅವರು ಮುಖ್ಯಮಂತ್ರಿಗಳ ವಿರುದ್ಧ ಬೇಸರವನ್ನ ಹೊರಹಾಕಿರುವಂತದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಶಾಸಕರನ್ನ ಸಮಾಧಾನ ಮಾಡುವಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.